RSS ತನಗೆ ಬಂದಿರುವ ದೇಣಿಗೆಯ ಲೆಕ್ಕವನ್ನು ಯಾರಿಗೂ ಕೊಡಬೇಕಾಗಿಲ್ಲ, ಅದನ್ನು ಯಾರೂ ಕೇಳಲೂಬಾರ್ದ? ಅದು ಹೆಂಗೆ ನಡೆಯುತ್ತೆ ಸರ್? ಅಲ್ಲ, ತಮ್ಮ ಪ್ರಶ್ನೆ ಏನು ಅಂದರೆ RSSಗೆ ದುಡ್ಡು ಬಂತು, ಫೈನ್, ಯಾರಿಗೆ ಕೊಡ್ತಾ ಇದ್ದಾರೆ ಅವರು, ಅದು ಇಂಪಾರ್ಟೆಂಟು. ಯಾರಿಗೆ ಅಂದರೆ RSSನವ್ರು ಯಾರಿಗೆ ಕೊಡ್ತಾರೆ? ಅಲ್ಲ, ನೀವು ಯಾರು ಕೊಟ್ರಿ, ಈಗ ನೀವೇ ಓಕೆ, ಯಾರೋ ಒಬ್ಬರು RSS ಮೇಲೆ ಗೌರವ ಇದೆ, ಅವರು ಒಂದಷ್ಟು ದೇಣಿಗೆ ಕೊಟ್ಟರು. ಚೆಕ್ಕ ಕ್ಯಾಶ ಎಗೇನ್ ಕ್ಯಾಶಲ್ಲಿ ಆಗಿರ್ಬೋದು, ಕ್ಯಾಶ್ನಲ್ಲಿ ರಸೀದಿ ತೊಗೊಂಡಿದ್ದೀರಾ? ಇಲ್ಲ, ವ್ಯವಸ್ಥೆ ಇಲ್ಲ ಅಲ್ಲಿ. ಅಲ್ಲ, ಅದು ಅಲ್ಲೇ ಆಗ್ತಾ ಇರೋದು. ಗುರುದಕ್ಷಿಣೆ ಅಂತ ಕೊಡ್ತಾ ಇರುವಿನ ಇನ್ಯಾವುದೇ ರೀತಿಯ ಸಂಭಾವನೆಯನ್ನು ತಗೊಳ್ಳೋದಿಲ್ಲ RSSನಲ್ಲಿ. ಓಕೆ, ಗುರುದಕ್ಷಿಣೆ ಕೊಡಬಹುದು, ನಿಮ್ಮ ಅಭಿಮಾನದಿಂದ ಒಂದು ಅದ್ರ ಮೇಲೆ ಭಕ್ತಿಯಿಂದ ನೀವು ಕೊಡ್ತೀರ, ಕೊಡಲೇಬೇಕು ಅಂತಲೂ ಇಲ್ಲ, ಕೊಡಬಹುದು. ಬಟ್ ನೀವು ಬೇರೆ ಯಾವುದೇ ಕೊಡೋದಾದ್ರೂ ಅಲ್ಲಿ ರಸೀದಿ ಇಲ್ಲ ಅಂದರೆ ಕೊಡೋದು, ಚೆಕ್ ಮೇಲೆ ಕೊಡ್ಬೋದಲ್ಲ. ಹಾಗಿದ್ರೆ ಕ್ಯಾಶ್. ಸೊ ಅಲ್ಲಿಗೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ಅವ್ರು ಹೇಳ್ತಾರೆ ಇಲ್ಲರಿ ನಾವು ಚೆಕ್ ತೊಗೊಳ್ಳಂದ್ರೆ ಕೊಡಬೇಡಿ ನೀವು. ಸರ್, ಒಂದು ಲಾಜಿಕಲ್ ಪ್ರಶ್ನೆ ಬ್ರಿಜೇಶ್ ಕಾಳಪ್ಪ ಅವರೇ, ಪೊಲಿಟಿಕಲ್ ಪಾರ್ಟಿಗಳವರು ತಮಗೆ ದುಡ್ಡು ಬಂದಿದ್ದನ್ನು ಯಾರಿಗೂ ಹೇಳಬೇಕಾಗಿಲ್ವಂತೆ, RSS ಲೆಕ್ಕ ಕೊಡಿ, RSS ಲೆಕ್ಕ ಕೊಡಿ ಅಂತ ರಾಜಕೀಯ ಪಕ್ಷದಿಂದ ಬಂದವರು ಹೇಳೋದು ಎಷ್ಟು ಕರೆಕ್ಟ್ ಇದು? ಇಲ್ಲ, ರಾಜಕೀಯ ಪಕ್ಷ ಪೊಲಿಟಿಕಲ್ ಪಾರ್ಟಿ ಅದು ಇದು ಅಂತ ಇವಾಗ ಆ ಭೇದ ಭಾವ ಇಲ್ಲ ಇವಾಗ. ಆಸ್ ಯು ನೋ, RSS ಇಸ್ ಆಸ್ ಡೀಪ್ಲಿ ಇನ್ವಾಲ್ವ್ಡ್ ಇನ್ ಪಾಲಿಟಿಕ್ಸ್ ಆಸ್ ಎನಿಬಡಿ ಎಲ್ಸ್. ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದು. ಅದನ್ನ ನಾನೇನು ಹೊಸದಾಗಿ ಅಭಿಪ್ರಾಯಗಳ ಬಗ್ಗೆ ಅಲ್ಲ ನಾನು ಕೇಳ್ತಾ ಇರೋದು, ಕಾನೂನಿನ ಬಗ್ಗೆ. ಆ ಸಬ್ಜೆಕ್ಟ್ ಆಕ್ಚುಲಿ ಇಸ್ ರಿಲೆವೆಂಟ್ ಫಾರ್ ದಿಸ್ ಡಿಬೇಟ್. ಅಲ್ಲ, ನೀವು ಇದನ್ನ ಬೇಕಾದ್ರೆ ಮಾತಾಡ್ಕೊಳ್ಳಿ, ಯು ಹ್ಯಾವ್ ಇಟ್ ಸೆಪರೇಟ್ ಡಿಬೇಟ್ ಆನ್ ದಟ್. RSS ವಿಚಾರದಲ್ಲಿ ನೀವು ಮಾತಾಡೋದಿದ್ರೆ ನೀವು ಇವಾಗ ಯು ಕಂಪೇರ್ ಇಟ್ ಟು ಪೊಲಿಟಿಕಲ್ ಪಾರ್ಟಿ. ಪೊಲಿಟಿಕಲ್ ಪಾರ್ಟಿ ಅಲ್ಲ ಇದು. ದಿಸ್ ಇಸ್ ರಾಜಕಾರಣಿ ಒಬ್ಬರು ಪತ್ರ ಬರೆದಿದ್ದಾರೆ ಸರ್. ಅಲ್ಲ, ರಾಜಕಾರಣಿ ಬರೆದಿದ್ದಾರೆ. ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾರೋ ಆ ರಾಜಕೀಯ ಪಕ್ಷವೂ ಸೇರಿದಂತೆ, ಅವರ ವಿರುದ್ಧ ಸಿದ್ಧಾಂತದ ರಾಜಕೀಯ ಪಕ್ಷವೂ ಸೇರಿದಂತೆ ತಮಗೆ ಬಂದಿದ್ದ ದುಡ್ಡಿನ ಲೆಕ್ಕ ಯಾರಿಗೂ ಕೊಡಬೇಕಾಗಿಲ್ಲ ಅವರು. ಅಲ್ಲ, ಅದು ಬಿಜೆಪಿ ಕೂಡ ಸೇಮ್ ಅನ್ವಯಿಸುತ್ತೆ. ಸೊ ಅದಕ್ಕೋಸ್ಕರ ಬಿಜೆಪಿ ಆಫ್ಟರ್ ಆಲ್ ದ ಕ್ರಿಯೇಷನ್ ಆಫ್ RSS. ಸೊ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಆಗೋದಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಬಟ್ ಇಂಪಾರ್ಟೆಂಟ್ಲಿ ಇವರು ನಮ್ಮ ಸ್ನೇಹಿತರು ಏನು ಹೇಳಿದ್ರು, ಒಂದು 3-4 ವಿಚಾರದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಮೊದಲನೇದಾಗಿ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ರಿಗಾರ್ಡಿಂಗ್ ಪಾರದರ್ಶಕತೆ, ಆಯ್ತಾ, ಇವಾಗ ಯಾವುದೋ ಒಂದು ಅಮೌಂಟ್ ಇವಾಗ ಎಕ್ಸೆಂಪ್ಷನ್ ಸಿಗುವಂಥದ್ದು ATG ನಿಮ್ಮ ಪ್ರಾವಿಷನ್ ಇದೆ, ಆಯ್ತಾ. ಸೊ ಎಕ್ಸೆಂಪ್ಷನ್ ಇದೆ ನಿಮಗೆ. ಸೊ ಬಟ್ ನೀವು ಕ್ಲಿಯರ್ಲಿ ನೀವು ಹೇಳಬೇಕಾಗುತ್ತೆ ಇದು ಖರ್ಚು ಮಾಡಿದ್ದೀರಿ ಅಂತ. ಹಾಗಿದ್ರೆ ಬೇಸಿಕ್ ಪ್ರಿಸಂಪ್ಷನ್ ಇಸ್ ದ್ಯಾಟ್ RSS ಅಲ್ಲಿ ಆ ಹೇಳುವಂಥ ಒಂದು ಪರಿಕಲ್ಪನೆ ಇಲ್ಲ. RSSಗೆ ದಾನ ಕೊಟ್ಟರೆ ATG ಎಕ್ಸೆಂಪ್ಷನ್ ಇಲ್ಲ. ಅಲ್ಲ, ಅದಕ್ಕೋಸ್ಕರ ಅಲ್ಲ, ರಿಜಿಸ್ಟರ್ ಆದ್ರೆ ದೇ ಕ್ಯಾನ್ ಆಲ್ವೇಸ್ ಟೇಕ್ ಎಕ್ಸೆಂಪ್ಷನ್. ಓಕೆ, ದೇ ಫಸ್ಟ್ ರಿಜಿಸ್ಟ್ರೇಷನ್ ಅಂಡ್ ಸೊಸೈಟಿ ರಿಜಿಸ್ಟ್ರೇಷನ್, ಅದಾದ್ಮೇಲೆ ATG ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್, ಆಯ್ತಾ. ಜೊತೆಗೆ ನೀವು ಅಥವಾ ಕಂಪನೀಸ್ ಆಕ್ಟ್ ನೀವು ಇವಾಗ ಯಂಗ್ ಇಂಡಿಯಾ ಅಂತ ಒಂದು ಕಂಪನಿ ಇದೆ. ಅದ್ರ ಬಗ್ಗೆ RSSನವರೇ ಪ್ರಶ್ನೆ ಮಾಡ್ತಾರೆ. ಎಷ್ಟು ದುಡ್ಡು ಖರ್ಚಾಗಿದೆ, ಎಷ್ಟು ಹೋಗಿದೆ, ಎಷ್ಟು ವೆಚ್ಚ ಆಗಿದೆ, ಎಲ್ಲ ಪ್ರಶ್ನೆ ಮಾಡ್ತಾರೆ, ಆಯ್ತಾ. ಬಟ್ ಅವ್ರನ್ನ ಯಾರು ಪ್ರಶ್ನೆ ಮಾಡಿ ಹೋಗಿಲ್ಲ. ಯಾಕೆ ಅಂತ ಹೇಳ್ತೀನಿ. ಯಂಗ್ ಇಂಡಿಯಾ ಇಸ್ ಅ ಸೆಕ್ಷನ್ 25 ಕಂಪನಿ. ಸೆಕ್ಷನ್ 25 ಕಂಪನಿ ಅರ್ಥ ಏನು? ಅದರಲ್ಲಿ ಪ್ರಾಫಿಟ್ ಬರುವಂತದ್ದು ಯಾವ ಶೇರ್ ಹೋಲ್ಡರ್ಗೂ ₹1 ಹೋಗುದಿಲ್ಲ. ಒಂದೇ ₹1 ಹೋಗುದಿಲ್ಲ. ಅದು ಆ ಕಂಪನಿ ವಿಚಾರದಲ್ಲಿ RSSನವರು ಸುಮಾರು 10-12 ವರ್ಷದಿಂದ ಇವತ್ತು ಒದ್ದಾಡ್ತಾ ಇದ್ದಾರೆ. ಇಲ್ಲ, ಇವರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ದುಡ್ಡು ತಿಂದ್ಬಿಟ್ಟಿದ್ದಾರೆ. RSSನವರೇ ಮಾಡ್ತಿರೋಂಥದ್ದು. RSS ಐಡಿಯಾಲಜಿಸ್ಟ್ ಅಂತ ಯಾರು RSSನವರು ಬಂದು ಈ ವಿಷಯದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಅಥವಾ ಹೇಳಿಕೆ ಕೊಟ್ಟಿದ್ದು ನಾನು ನೋಡಿಲ್ಲ. RSS ಐಡಿಯಾಲಜಿ ಅಥವಾ RSS ಪ್ರೇರಿತವಾದ. ಸೊ ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು, ಆಯ್ತಾ. ಇದು ಜನರ ಕಣ್ಣಿಗೆ ಕಾಣಿಸುತ್ತೆ, ಆಯ್ತಾ. ಜನರು ಅದನ್ನ ಒಪ್ತಾರೋ ಬಿಡ್ತಾರೋ ಅದು ಇವಾಗ ನಿಮ್ ಯಾವ ಮನಸ್ಥಿತಿ ಇದೆ. ಯಂಗ್ ಇಂಡಿಯಾಗೆ ಶೇರ್ ಹೋಲ್ಡರ್ಸ್ ಇದ್ದಾರೆ ಸರ್. RSS ನ ಶೇರ್ ಹೋಲ್ಡರ್ಸ್ ಯಾರು? ಅಲ್ಲ, ಶೇರ್ ಹೋಲ್ಡರ್ಸ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಒಂದು ಶೇರಿಗೆ ಇಷ್ಟು ದುಡ್ಡು ಅಂತ ಹೇಳಿ ಅವರಿಂದ ಇಷ್ಟಿಷ್ಟು ದುಡ್ಡನ್ನು ಕಂಪಲ್ಸರಿಯಾಗಿ ಆನ್ ರೆಕಾರ್ಡ್ ತೆಗೆದುಕೊಳ್ಳಲಾಗಿದೆ. RSS ಏನ್ ಮಾಡಿದೆ ಅಂತದ್ದು ಅಂತ ಅಲ್ಲ, ಅದನ್ನೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಮಾಡಬೇಕು, ಏನಕ್ಕಂದ್ರೆ ಅವಾಗ ಪಾರದರ್ಶಕತೆ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ, ಕಾನ್ಫಿಡೆಂಟ್ ಇರುತ್ತೆ. ಇವಾಗ ನನಗೆ ದೇಣಿಗೆ ಕೊಡೋದಿದ್ರೆ ನೀವು ಹೇಳಿದಾಗ ಇವತ್ತು RSS ಯಾರು ಕೊಡಬೇಕಾಗಿದೆ ದೇಣಿಗೆ? ಗುರುದಕ್ಷಿಣೆ ಅಂತ ಕೊಡಬೇಕು, ಆಯ್ತಾ. ಗುರುದಕ್ಷಿಣೆ ಯಾಕೆ ಶಾಖೆ ನಡೆಸ್ತೀರಿ? ಅದಕ್ಕೋಸ್ಕರ ಗುರುದಕ್ಷಿಣೆ ಅಲ್ವಾ. ಸೊ ಇವಾಗ ಗುರುದಕ್ಷಿಣೆ ಆಗಿದ್ರೆ ಯಾರೋ ಚಿಕ್ಕವರು ದೊಡ್ಡವರು ಯಾರೋ ಬಂದು ದುಡ್ಡು ಕೊಡ್ತಾರೆ, ಆಯ್ತಾ. ಅದಕ್ಕೆ ಲೆಕ್ಕಾಚಾರ ಇಲ್ಲ. ಹಾಗಿದ್ರೆ ಲೆಕ್ಕಾಚಾರ ಇಲ್ಲ ಅಂತ ಹೇಳಿದ್ರೆ ಇದುವರೆಗೂ ಕೂಡ ನೀವು ಅವ್ಯವಹಾರ ನಡೆದಿದೆ ಅಂತ ಇಷ್ಟೊಂದು ಕಂಪ್ಲೇಂಟ್ಸ್ ಇದಾವಲ್ಲ, ಪೊಲೀಸ್ ಕಂಪ್ಲೇಂಟ್ಸ್. RSSನೊಳಗೆ ಅವ್ಯವಹಾರ ನಡೆದಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ತುಂಬಾ ಇವೆ ಸರ್.
RSS ನ ಗುರುದಕ್ಷಿಣೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಗುರುದಕ್ಷಿಣೆ ಯಾವುದೋ ಅಮೌಂಟ್ಸ್ ಅಲ್ಲಿ ಎಂಟೈರ್ ಇಂಡಿಯಾದಲ್ಲಿ ನಿಮ್ಗೆ ಅಟ್ಲೀಸ್ಟ್ 60 to 70 ಕಂಪ್ಲೇಂಟ್ಸ್ ಇರುವಂತದ್ದು ಇವೆ. ಆಯ್ತಾ, ಇಂಥವ್ರು ತಗೊಂಡು ಹೋಗಿದ್ದಾರೆ ಮಾಡಿದ್ದಾರೆ ಅವೆಲ್ಲ ಇವೆ. ಆಯ್ತಾ, ಅದ್ರ ಬಗ್ಗೆ ಏನು? ಆಯ್ತಾ, ಅದ್ರ ಬಗ್ಗೆ ಇಲ್ಲಾಂದ್ರೆ ಯು ಹ್ಯಾವ್ ಪ್ರಾಪರ್ ಸ್ಟ್ರಕ್ಚರ್. ಯಾವುದೋ ಕಾನೂನು ಅಡಿಯಲ್ಲಿ ಬರ್ತೀವಿ ನಾವು. ಏನಕ್ಕಂದ್ರೆ ಇದು ಬ್ರಿಟಿಷರ್ ಕಾಲ ಅಲ್ಲ, ಇದು ನಮ್ಮದೇ ಕಾನೂನು, ಇದು ನಮ್ಮದೇ ಒಂದು ಕಾನ್ಸ್ಟಿಟ್ಯೂಷನ್ ಇರುವಂಥ ಸಂದರ್ಭ. ಇದರಲ್ಲಿ ನಾ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ, ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಇವರು ನಮ್ಮ ಸಾಹೇಬ್ರು ಏನು ಹೇಳಿದ್ರು, ಅವ್ರು ಹೇಳ್ತಾರೆ ಇಲ್ಲ ಬೇರೆ ಯಾರು ಬಂದು ದೇ ಮೈಟ್ ಅಪಾಯಿಂಟ್ ಅಡ್ಮಿನಿಸ್ಟ್ರೇಟರ್ ಅದು ಚಾಲೆಂಜ್ ಆಗಲ್ವಾ? ಕೋರ್ಟಲ್ಲಿ ಚಾಲೆಂಜ್ ಆಗಲ್ವಾ? ಚಾಲೆಂಜ್ ಆದರೆ ನಾಳೆ ಕೋರ್ಟ್ ಅದ್ರ ಬಗ್ಗೆ ಇದು ಮಾಡಲ್ವಾ? So administrators have been appointed in different places. ಚಾಲೆಂಜ್ ಮಾಡ್ತಾರೆ, 2 ಸೆಕೆಂಡಲ್ಲಿ ರಿಲೀಫ್ ಸಿಗುತ್ತೆ, ಬರ್ತಾರೆ ವಾಪಸ್ಸು. ಆಯ್ತಾ, ಆಲ್ ದೀಸ್ ಆರ್ ಎಕ್ಸ್ಟ್ರೀಮ್ ಆರ್ಗ್ಯುಮೆಂಟ್ಸ್. ಎಕ್ಸ್ಟ್ರೀಮ್ ಆರ್ಗ್ಯುಮೆಂಟ್. ಸಿಂಪಲ್ ಕ್ವೆಶ್ಚನ್ ನಾವು ಕೇಳಬೇಕಾಗಿರೋಂಥದ್ದು, 21ನೇ ಶತಮಾನದಲ್ಲಿ ಇಷ್ಟು ದೊಡ್ಡ ವಿಸ್ತಾರವಾದ ಒಂದು ಸಂಘಟನೆ, ಇಷ್ಟು ದೊಡ್ಡ ನಿಮ್ಮ ಫ್ಯಾನ್ ಬೇಸ್ ಅಥವಾ ಜನರ ಸಪೋರ್ಟ್ ಇರುವಂಥದ್ದು, ಇದು ಯಾಕೆ ನೀವು ಇದು ಮಾಡೋದಿಲ್ಲ? ಇಲ್ಲ ತಬ್ಲಿಗಿ ಜಮಾತ್ ಆಗಿದ್ರೆ RSS ಕೊಟ್ಟು ತಬ್ಲಿಗಿ ಜಮಾತ್ ಅಂತ ಬಹಿರಂಗವಾಗಿ ಹೇಳಿ, ಸೇಟ್. ಅಥವಾ ಇನ್ನೊಂದು ಹೇಳಿ, ಯಾವುದು RSS ಇದು ಅಂತ. ನೋಂದಣಿ ಮಾಡಿಸಿಕೊಳ್ಳುವುದು ಕಡ್ಡಾಯ ಅಂತ ಹೇಳುವುದಕ್ಕೆ ಸದ್ಯಕ್ಕೆ ಯಾವುದೇ ಕಾನೂನು ಅಥವಾ ಸಂವಿಧಾನದಲ್ಲಿ ಆಪ್ಷನ್ಸ್ ಇಲ್ಲ ಅನ್ನೋದನ್ನು ತಾವು ಕೂಡ ಒಪ್ಕೊಳ್ತೀರಿ? ಇಲ್ಲ, ಕಡ್ಡಾಯ ಅಂತ ಹೇಳೋದು ಒಪ್ಕೊಳ್ಳೇಬೇಕಾಗುತ್ತೆ. ಅದ್ರ ಬಗ್ಗೆ 2 ಮಾತಿಲ್ಲ, ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ವಿ ಆರ್ ನೌ ಇನ್ ದ 21st century. 21ನೇ ಶತಮಾನದಲ್ಲಿ ಇದೀವಿ ನಾವು. ಇಷ್ಟೊಂದು ದೊಡ್ಡ ಒಂದು ಸಂಸ್ಥೆ ಇಲ್ಲ, ನಾವು ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ. ಸಿ, ಆಲ್ ದೀಸ್ ವಿ ಆಲ್ ನೋ ದೀಸ್ ಆರ್ ಆಲ್ ರೀಸನ್ಸ್. ಇವಾಗ ನೀವು ಯಾವುದೋ ಒಂದು ದಬ್ಬಾಳಿಕೆ ಮಾಡ್ತೀರಿ ಅಥವಾ ಬೇರೆ ಏನೋ ಮಾಡ್ತೀರಿ, ಅದಕ್ಕೆ ನೀವು ಕಾರಣ ಕೊಡ್ಬೇಕು, ಕಾರಣ ಹುಡುಕ್ತಿದ್ದೀರಿ ಹೊರತು ಇದರಲ್ಲಿ ಸತ್ಯವಾದ ಅಂಶ ಯಾವುದೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಇದರಲ್ಲಿ ನಿಮ್ಮ ಈಸಿಯೆಸ್ಟ್ ರಿಜಿಸ್ಟರ್ ಯುವರ್ ಸೆಲ್ಫ್. 100 ವರ್ಷ ಮಾಡಲಿಲ್ಲ ಅದನ್ನೇ ನಾನು ಯಾವುದೋ 100 ವರ್ಷಕ್ಕೆ ನಾನು ಯಾವುದೋ ತಪ್ಪು ಮಾಡಿದ್ದೀನಿ, ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಇದು ಕಾಲ ಬದಲಾಗಿದೆ. ತಪ್ಪು ಅಂತ ಹೇಳೋದಕ್ಕೂ ಕಾನೂನು ಇಲ್ಲ ಸರ್. ಅಲ್ಲ, ಕಾನೂನಾತ್ಮಕವಾಗಿ ನಾನು ಹೇಳ್ತಾ ಇಲ್ಲ, ಪಬ್ಲಿಕ್ ಕೈಯಲ್ಲಿ ಇಷ್ಟು ದೊಡ್ಡ ಒಂದು ಆರ್ಗನೈಸೇಷನ್ ಸಂಸ್ಥೆಗೆ ದೇರ್ ಇಸ್ ನೋ ಇದು ಅಂತ ಹೇಳಿದ್ರೆ ತುಂಬ ಅಪರೂಪ. 2 ತದ್ವಿರುದ್ಧ ವಿಚಾರಧಾರೆಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. 2 ಅತಿಥಿಗಳು ಒಂದು ವಿಷಯದ ಬಗ್ಗೆ ಅಗ್ರಿ ಅಪಾನ್ ಆಗಿರೋದು ಅಪರೂಪ. ಸೊ ಇದುವರೆಗಿನ ಚರ್ಚೆಯಲ್ಲಿ ಇಬ್ಬರು ಒಪ್ಪಿಕೊಂಡಿರುವಂಥದ್ದು RSS ನೋಂದಣಿ ಆಗಲೇಬೇಕು ಅಂತ ಕಡ್ಡಾಯಪಡಿಸುವಂಥ ಯಾವುದೇ ಕಾನೂನು ಮತ್ತು ಸಂವಿಧಾನದ ವಿಧಿ ಸದ್ಯಕ್ಕಂತೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.